ಸರಿ, ನಿಜವಾದ ಮಾತು ಹೇಳೋಣ. ನಾವು ಸಿ ಸೆಕ್ಷನ್ ಬಗ್ಗೆ ತಿಳ್ಕೊಂಡಿರುವ ಹೆಚ್ಚಿನ ಮಾಹಿತಿಯನ್ನು ಟಿವಿ ಸೀರಿಯಲ್ಗಳಿಂದಲೇ ಕಲ್ತಿದ್ದೇವೆ ಮತ್ತು ಟಿವಿ ಸೀರಿಯಲ್ಗಳು ವೈದ್ಯಕೀಯ ನಿಖರತೆಗೆ ಹೆಸರಾಗಿಲ್ಲ. ಹಾಗಾಗಿ ನೀವು ರಾತ್ರಿ ಮಲಗದೆ ಆ ಆಪರೇಷನ್ ಥಿಯೇಟರ್ ಅಲ್ಲಿ ನಿಜವಾಗಿಯೇ ಏನ್ ನಡೆಯುತ್ತೆ ಎಂದು ಕಲ್ಪಿಸಿಕೊಂಡಿದ್ರೆ ಇದು ನಿಮಗಾಗಿ. ನಾನ್ ಡಾಕ್ಟರ್ ಅದಿತಿ. ನಾನ್ ನಿಮಗೆ ಪ್ರಾರಂಭದಿಂದ ಕೊನೆವರೆಗೆ ಎಲ್ಲವನ್ನು ವಿವರವಾಗಿ ಹೇಳ್ತೇನೆ. ನಾವು ಮುಗಿಸುವಾಗ ಆ ಕೊಠಡಿಯಲ್ಲಿ ಏನೂ ನಿಮಗೆ ಆಶ್ಚರ್ಯವಾಗುವುದಿಲ್ಲ. ನೀವು ಓಟಿ ಆಪರೇಷನ್ಗೆ ಬಂದು ಟೇಬಲ್ ಮೇಲೆ ಹತ್ತಲು ಸಹಾಯ ಮಾಡಲಾಗುತ್ತೆ. ಅರಿವಳಿಕೆ ತಜ್ಞರು ಬೆನ್ನಿಗೆ ಇಂಜೆಕ್ಷನ್ ಮೂಲಕ ಸ್ಪೈನಲ್ ಅನಸ್ಥೀಸಿಯಾ ನೀಡ್ತಾರೆ. ಇದು ಸೊಂಟದ ಕೆಳಭಾಗವನ್ನ ಮರವೆಪ್ಪಿಸುತ್ತದೆ. ಕೆಲಸ ಮಾಡಲು 5 ರಿಂದ 10 ನಿಮಿಷ ಬೇಕು. ನೀವು ಎಚ್ಚರವಿರುತ್ತೀರಿ. ನೀವು ಒತ್ತಡ, ಚಲನೆ ತಿಳಿಯಬಹುದು, ಆದರೆ ನೋವಿರದು. ಬಿಪಿ ಬದಲಾವಣೆಯಿಂದ ಕೆಲವರಿಗೆ ನಡುಕ ಅಥವಾ ವಾಂತಿ ಎನಿಸಬಹುದು. ಇದು ಸಾಮಾನ್ಯ. ತಂಡ ಇದನ್ನು ನಿರ್ವಹಿಸುತ್ತದೆ. ಇದು ಈಗಾಗಲೇ ನಿಮಗೆ ತಿಳಿದಿದೆ ಎಂದು ನನಗನಿಸುತ್ತದೆ. ಸ್ಪೈನಲ್ ಇಂಜೆಕ್ಷನ್ ನಂತರ ಜೀವನದಲ್ಲಿ ಬೆನ್ನು ನೋವುಂಟು ಮಾಡುತ್ತದೆಯೇ? ನನಗೆ ಗೊತ್ತು. ನಿಮ್ಮ ಅತ್ತೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ, ನಿಮ್ ನೆರೆಹೊರೆಯವರು ಬೇರೆ ರೀತಿಯಲ್ಲಿ ಹೇಳಿದಾನೆ, ಅರ್ಧ ವಾಟ್ಸ್ಆಪ್ ಕೂಡ ಬೇರೆ ರೀತಿಯಲ್ಲಿ ಹೇಳಿದ. ಆದ್ರೆ ಇದನ್ನು ಬೆಂಬಲಿಸುವ ಯಾವುದೇ ವೈದ್ಯಕೀಯ ಸಾಕ್ಷ್ಯವಿಲ್ಲ. ಇಂಜೆಕ್ಷನ್ ಕಣ್ವೆಲ್ ನಡುವೆ ಹೋಗ್ತದೆ, ಅವುಗಳೊಳದಲ್ಲ, ಮತ್ತೆ ಇವು ಯಾವುದೇ ಶಾಶ್ವತ ಹಾನಿಯನ್ನು ಉಂಟು ಮಾಡೋದಿಲ್ಲ. ಈ ವಿಷಯವನ್ನ ನಾವು ಸದಾ ಕಾಲಕ್ಕೆ ಮುಚ್ಚಬಹುದು. ನಿಮ್ಗೆ ಅರಿವಳಿಕೆ ನೀಡಿದ್ಮೇಲೆ ಶಸ್ತ್ರಚಿಕಿತ್ಸೆ ಕಾಣ್ದಂತೆ ಎದೆ ಮೇಲೆ ಪರದೆ ಇಡ್ಲಾಗುತ್ತೆ. ಹೊಟ್ಟೆ ಸ್ವಚ್ಛಗೊಳಿಸಿ ಬಿಕಿನಿ ಲೈನ್ ಕೆಳಗೆ ಸುಮಾರು 10 ರಿಂದ 12 ಸೆಂಟಿಮೀಟರ್ ಅಗಲದ ಸಣ್ಣ ಸೀರು ಮಾಡಲಾಗುತ್ತೆ. ಇದನ್ನು ಫ್ಯಾನನ್ ಸ್ಟೀಲ್ ಕತ್ತರಿಸುವಿಕೆ ಎಂದು ಕರೆಯಲಾಗುತ್ತೆ. ಶಸ್ತ್ರಚಿಕಿತ್ಸಕನು ನಂತರ 7 ಪದರಗಳ ಮೂಲಕ ಕೆಲಸ ಮಾಡುತ್ತಾನೆ. ಚರ್ಮ, ಅದರ ಕೆಳಗಿನ ಕೊಬ್ಬಿನ ಪದರ, ಫ್ಯಾಸಿಯಾ ಎಂದು ಕರೆಯಲಾಗುವ ಬಲವಾದ ತಂತುಗಳ ಹೊದಿಕೆ, ಹೊಟ್ಟೆಯ ಮಾಂಸಪೇಶಿಗಳು, ಅವುಗಳನ್ನು ಕತ್ತರಿಸುವುದಕ್ಕಿಂತ ಮೃದುವಾಗಿ ಬೇರ್ಪಡಿಸಲಾಗುತ್ತೆ. ನಂತರ ಹೊಟ್ಟೆಯ ಒಳಭಾಗದ ಹೊದಿಕೆಯಾಗಿರುವ ಪೆರಿಟೋನಿಯಂ, ಮೂತ್ರಪಿಂಡವನ್ನು ಜಾಗ್ರತೆಯಿಂದ ಬದಿಗೆ ಸರಿಸಲಾಗುತ್ತೆ. ಕೊನೆಗೆ ಗರ್ಭಾಶಯದ ಕೆಳಭಾಗದಲ್ಲಿ ಒಂದು ಸಣ್ಣ ಕತ್ತರಿಸುವಿಕೆ ಮಾಡಲಾಗುತ್ತೆ. ನಿಮ್ಮ ಮಗುವನ್ನು ಈ ತೆರೆಯ ಮೂಲಕ ಹೊರತೆಗೆದುಕೊಳ್ಳಲಾಗುತ್ತೆ. ಸಾಮಾನ್ಯವಾಗಿ ಮೊದಲ ಕತ್ತರಿಸುವಿಕೆಯ 5 ರಿಂದ 8 ನಿಮಿಷಗಳೊಳಗೆ ಕೋಡ್ ಹಚ್ಚಿ ಕತ್ತರಿಸಲಾಗುತ್ತೆ. ಪ್ಲಾಸೆಂಟಾವನ್ನು ಹೊರತೆಗೆದುಕೊಳ್ಳಲಾಗುತ್ತೆ. ನಂತರ ಮುಚ್ಚುವಿಕೆ ಪ್ರಾರಂಭವಾಗುತ್ತೆ. ಪ್ರತಿ ಪದರವನ್ನು ಹಿಮ್ಮುಖವಾಗಿ ಹೊಯ್ದು, ಆಳವಾದ ಪದರಗಳಲ್ಲಿ ಕರಗುವ ಹೊಯ್ದುಗಳು ಮತ್ತು ಚರ್ಮದ ಮೇಲೆ ಕರಗುವ ಹೊಯ್ದು ಅಥವಾ ಶಸ್ತ್ರಚಿಕಿತ್ಸಾ ಸ್ಟೇಪಲ್ಗಳನ್ನು ಬಳಸಲಾಗ್ತದೆ. ಪೂರ್ಣ ಪ್ರಕ್ರಿಯೆಗೆ ಆರಂಭದಿಂದ ಅಂತ್ಯವರೆಗೆ ಸಾಮಾನ್ಯವಾಗಿ ಸುಮಾರು 45 ರಿಂದ 60 ನಿಮಿಷಗಳು ಬೇಕಾಗ್ತದೆ. ಈಗ ಸಂಕಷ್ಟಗಳ ಬಗ್ಗೆ ಮಾತಾಡೋಣ. ರಕ್ತಸ್ರಾವವು ಸಿ ಸೆಕ್ಷನ್ನ ಸಾಮಾನ್ಯ ಗಂಭೀರ ಸಮಸ್ಯೆಯಾಗಿದೆ. ಹೆಚ್ಚಿನ ರಕ್ತಸ್ರಾವವನ್ನು ನಿರ್ವಹಿಸಲು ತಂಡವು ಸಿದ್ಧವಿರುತ್ತದೆ ಮತ್ತು ಅಗತ್ಯವಿದ್ದರೆ ರಕ್ತ ಬದಲಾವಣೆ ಮಾಡಲಾಗುತ್ತದೆ. ಅದಕ್ಕಾಗಿಯೇ ಶಸ್ತ್ರಚಿಕಿತ್ಸೆಗೆ ಮೊದಲು ನಿಮ್ಮ ಹಿಮೋಗ್ಲೋಬಿನ್ ಪರೀಕ್ಷಿಸಲಾಗ್ತದೆ. ಮೂತ್ರಪಿಂಡದ ಗಾಯ, ಏಕೆಂದರೆ ಮೂತ್ರಪಿಂಡವು ಗರ್ಭಾಶಯದ ಕೆಳಗಿನ ಕತ್ತರಿಸುವಿಗೆ ತುಂಬಾ ಹತ್ತಿರವಿರುತ್ತದೆ. ಸುಮಾರು 1000 ಪ್ರಕರಣಗಳಲ್ಲಿ 1ರಲ್ಲಿ ಸಂಭವಿಸುತ್ತದೆ. ಇದು ಬಹುಪಾಲು ಸಮಯದಲ್ಲಿ ಅದೇ ಶಸ್ತ್ರಚಿಕಿತ್ಸೆಯಲ್ಲಿ ಗುರುತಿಸಿ ಸರಿಪಡಿಸಲಾಗ್ತದೆ. ಅನಸ್ತೇಷಿಯಾದ ಸಂಕಷ್ಟ ಅಂದ್ರೆ ಸ್ಪೈನಲ್ ಬ್ಲಾಕ್ನಿಂದ ರಕ್ತದ ಒತ್ತಡ ಕಡಿಮೆಯಾಗುವುದು ಸಾಮಾನ್ಯವಾಗಿದ್ದು ತಕ್ಷಣವೇ ನಿರ್ವಹಿಸಲಾಗುತ್ತದೆ. ಸ್ಪೈನಲ್ ಇಂಜೆಕ್ಷನ್ ನಂತರ ತಲೆನೋವು ಕೆಲವು ಪ್ರಮಾಣದ ಪ್ರಕರಣಗಳಲ್ಲಿ ಸಂಭವಿಸಬಹುದು ಮತ್ತು ಇದನ್ನು ಚಿಕಿತ್ಸೆ ನೀಡಬಹುದು. ಮೂಳೆ ಗಾಯದ ಸೋಂಕು ಅಥವಾ ಗಾಯದ ಬಿರಿಯುವಿಕೆ ಮಧುಮೇಹಿಗಳು ಅಥವಾ ಬೊಜ್ಜು ಇರೋವರಲ್ಲಿ ಹೆಚ್ಚು ಸಾಮಾನ್ಯ. ಆದ್ದರಿಂದ ಶಸ್ತ್ರಚಿಕಿತ್ಸೆಗೆ ಮುನ್ನ ರಕ್ತದ ಸಕ್ಕರೆ ನಿಯಂತ್ರಣ ಅತ್ಯಗತ್ಯ. ಸಿ ಸೆಕ್ಷನ್ ಸೇರಿದಂತೆ ಯಾವುದೇ ಹೊಟ್ಟೆಯ ಶಸ್ತ್ರಚಿಕಿತ್ಸೆಯ ನಂತರ ಅಡ್ಹೀಷನ್ಗಳು ಉಂಟಾಗಬಹುದು. ಇವು ಪೆಲ್ವಿಕ್ ಅಸ್ವಸ್ಥತೆ ಅಥವಾ ಗರ್ಭಧಾರಣೆಗೆ ತೊಂದರೆ ನೀಡಬಹುದು. ನಿಮ್ಮ ಶಸ್ತ್ರಚಿಕಿತ್ಸಾ ತಂಡವು ಇವುಗಳನ್ನು ಸಮರ್ಥವಾಗಿ ನಿರ್ವಹಿಸಬಲ್ಲದು. ನೀವು ಮತ್ತು ನಿಮ್ಮ ತಂಡ ಈ ಬಗ್ಗೆ ಪೂರ್ಣ ಅರಿವಿನೊಂದಿಗೆ ಸಿದ್ಧರಿದ್ದೀರಿ. ಶಸ್ತ್ರಚಿಕಿತ್ಸೆ ನಂತರ ಗುಣಮುಖವಾಗಲು ಸಮಯ ಬೇಕು. ಏಕೆ ತಡವಾಗ್ತಿದೆ ಎಂಬ ಗೊಂದಲ ಬೇಡ. ಚರ್ಮಕ್ಕೆ 10 ದಿನಗಳು ಮತ್ತು ಗರ್ಭಾಶಯಕ್ಕೆ 6 ರಿಂದ 8 ವಾರಗಳು ಬೇಕು. ಆಳವಾದ ಸಂಪರ್ಕ ಕೋಶ ಅಂದ್ರೆ ನಿಮ್ಮ ಫ್ಯಾಸಿಯಾ 3 ತಿಂಗಳು ತೆಗೆದುಕೊಳ್ಳುತ್ತದೆ ಮತ್ತು ಅದು ಹಿಂದಿನ ಬಲವನ್ನು ತಲುಪುತ್ತದೆ. ಮೊದಲ ಮತ್ತು 2ನೇ ವಾರದಲ್ಲಿ ನಿಧಾನವಾಗಿ ನಡೆಯೋದು ಒಳ್ಳೆಯದು. ಭಾರವಾದುದನ್ನು ಎತ್ತುವುದು, ಒತ್ತಡದಿಂದ ಅಡಿಗೆ ಮಾಡುವುದು ಅಥವಾ ಗಾಯದ ಮೇಲೆ ಬಿಗಿಯಾಗಿ ಕಟ್ಟುವುದು ಸರಿಯಲ್ಲ. ಪ್ರತಿ ಊಟದಲ್ಲೂ ಪ್ರೋಟೀನ್ ಇರಬೇಕು. ನಿಮ್ ದೇಹವು ಹೊಸ ಕೋಶಗಳನ್ನು ನಿರ್ಮಿಸಿವೆ ಮತ್ತು ಕೆಂಪು ಎಚ್ಚರಿಕೆಗಳು ಕಂಡು ಬಂದ್ರೆ ಹಿಂದೆ ವೈದ್ಯರನ್ನು ಕರೆ ಮಾಡಿ. ಉದಾಹರಣೆಗೆ ಹೆಚ್ಚಿನ ಜ್ವರ, ಗಾಯ ತೆರೆದುಕೊಳ್ಳುವುದು, ಕಾಲು ಉಬ್ಬುವುದು ಮತ್ತು ನೋವು ಅಥವಾ ಹಠಾತ್ ಉಸಿರಾಟದ ತೊಂದರೆ. ಈ ಲಕ್ಷಣಗಳಿದ್ರೆ ತಕ್ಷಣ ಗಮನಿಸಿ. ಯಾರೂ ನೀಡದ ಈ ಸತ್ಯವನ್ನು ನೀವು ಈಗ ತಿಳಿದಿದ್ದೀರಿ. ಶಸ್ತ್ರಚಿಕಿತ್ಸೆ ಮತ್ತು ಚೇತರಿಕೆಯ ಪ್ರಶ್ನೆಗಳಿಗೆ ಪ್ರಾಕ್ಟೋನಲ್ಲಿ ತಜ್ಞ OB-GYN ಅನ್ನು ಸಂಪರ್ಕಿಸಿ.
ಹುಡುಕದ ಪ್ರಶ್ನೆಗಳೇ ಮೂರ್ಖ ಪ್ರಶ್ನೆಗಳು, ಕೇಳದ ಪ್ರಶ್ನೆಗಳಲ್ಲ. ಹೀಗಾಗಿ ಇದನ್ನು ತಿಳಿಯಬೇಕಾದ ಮಹಿಳೆಯರೊಂದಿಗೆ ಹಂಚಿಕೊಳ್ಳಿ. ನಿಜವಾಗಿಯೂ ಮುಖ್ಯವಾದ ವಿಷಯಗಳ ಬಗ್ಗೆ ಉಪಯುಕ್ತ ಸಲಹೆಗಳನ್ನು ಪಡೆಯಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. 3ನೇ ಭಾಗ ಬರ್ತಿದೆ, ಅದು ದೊಡ್ಡದಾಗಿದೆ. ಇದು ನಿಮ್ಮ ಮಗುವಿಗೆ ಜೈವಿಕವಾಗಿ ಏನ್ ಅರ್ಥವಾಗ್ತಿದೆ ಎಂಬುದನ್ನು ನಾವು ಚರ್ಚಿಸ್ತಿದೀವಿ. 2 ಗುಂಪಿನ ಮಹಿಳೆಯರು ಇದನ್ನು ಕೇಳಬೇಕು. ನೀವು ಅವರಲ್ಲಿ ಒಬ್ಬರಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ.